ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನೂ ರಾಜಾದಿರಾಜನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ. ಈ ವಾಕ್ಯದಲ್ಲಿ ಫಲ ಎಂದರೆ ಅಭಿವೃದ್ಧಿ, ಸಮೃದ್ಧಿ, ಹೆಚ್ಚಾಗುವುದು, ಒಳ್ಳೆಯ ಕೆಲಸಗಳು, ದೇವರ ವಾಕ್ಯ ಮತ್ತು ಒಳ್ಳೆಯ ಸ್ವಭಾವಗಳನ್ನು ಸೂಚಿಸುತ್ತದೆ. ಉದಾಹರಣೆಯಾಗಿ ಆದಿಕಾಂಡ 1ನೇ ಅಧ್ಯಾಯ 28 ವಚನದಲ್ಲಿ ನಾವು ನೋಡುವುದಾದರೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವಾದಿಸಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಆದಿಕಾಂಡ 24:1 ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಆದಿಕಾಂಡ 26:12-14 ವಚನಗಳಲ್ಲಿ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರುಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವೂ ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ನಾವು ಫಲಿಸುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಐಕ್ಯವಾಗಿದ್ದು ದೇವರೊಂದಿಗೆ ಜೀವಿಸಿದಾಗ ನಾವು ಬಹಳವಾಗಿ ಫಲಿಸುತ್ತೇವೆ. ಕೀರ್ತನೆಗಳು 1ನೇ ಅಧ್ಯಾಯ 1-3 ನಾವು ನೋಡುವುದಾದರೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಎಂದು ಬರೆಯಲ್ಪಟ್ಟಿದೆ. ಮಾರ್ಕು 4:20 ನಾವು ನೋಡುವುದಾದರೆ, ನಾವು ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಾಗ ದೇವರು ನಮಗೆ 30ರಷ್ಟು, 60ರಷ್ಟು, 100ರಷ್ಟು ಫಲವನ್ನು ಕೊಡುತ್ತಾರೆ. ಲೂಕ 8:15 ನೋಡುವುದಾದರೆ, ನಾವು ದೇವರ ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡರೆ ದೇವರು ನಮಗೆ ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ನಾವು ಯಾವ ಯಾವ ವಿಷಯಗಳಲ್ಲಿ ಫಲಿಸಬೇಕು? ಮೊದಲನೇದಾಗಿ ನಾವು ಶರೀರದಲ್ಲಿ ಫಲಿಸಬೇಕು. ನಮ್ಮ ಶರೀರಕ್ಕೆ ಬೇಕಾದ ಒಳ್ಳೆಯ ಆರೋಗ್ಯ, ಬಲ, ಸೌಂದರ್ಯ ದೇವರೇ ಕೊಟ್ಟಿದ್ದಾರೆ. ಮೋಶೆ, ದಾನಿಯೇಲರು ದೇವರ ಸನ್ನಿಯಲ್ಲಿ ಇದ್ದುದರಿಂದ ಅವರ ಮುಖದಲ್ಲಿ ಬೆಳಕು, ಪ್ರಕಾಶ, ಕಳೆ, ಸೌಂದರ್ಯಗಳು ಇದ್ದವು. ವಿಮೋಚನಕಾಂಡ 34ನೇ ಅಧ್ಯಾಯ 29-35 ವಚನಗಳಲ್ಲಿ ನಾವು ನೋಡುವುದಾದರೆ, ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು ಎಂದು ನಾವು ಓದುತ್ತೇವೆ. ಎರಡನೇದಾಗಿ ನಾವು ಜ್ಞಾನದಲ್ಲಿ ಫಲಿಸಬೇಕು. ನಮ್ಮ ಜೀವನಕ್ಕೆ ಜ್ಞಾನವು ತುಂಬ ಅವಶ್ಯಕವಾಗಿದೆ. ಆದಿಕಾಂಡ 41ನೇ ಅಧ್ಯಾಯ 1-57 ವಚನಗಳಲ್ಲಿ ನೋಡುವುದಾದರೆ, ಯೋಸೇಫನು ಫರೋಹ ಅರಸನಿಗೆ ಬಿದ್ದಂಥ ಕನಸಿನ ಅರ್ಥವನ್ನು ಹೇಳಿ ಅವನಿಗೆ ಮಂತ್ರಿಯಾದನು. 2 ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 7-12 ವಚನಗಳಲ್ಲಿ ನೋಡುವುದಾದರೆ, ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೊಮೋನನು ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡನು. ಸೊಲೊಮೋನನು ಘನ, ಧನ, ಐಶ್ವರ್ಯಗಳನ್ನಾಗಲಿ, ವೈರಿಗಳ ಪ್ರಾಣ ಹರಣವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ
ಪ್ರಜೆಗಳನ್ನು ಪಾಲಿಸಲು ಜ್ಞಾನ ವಿವೇಕಗಳನ್ನು ಬೇಕು ಎಂದು ದೇವರ ಬಳಿಯಲ್ಲಿ ಬೇಡಿಕೊಂಡನು. ಹಾಗೆಯೇ ದೇವರು ಅನುಗ್ರಹಿಸಿದರು. ದಾನಿಯೇಲ 1:17 ನೋಡುವುದಾದರೆ, ದೇವರು ದಾನಿಯೇಲನಿಗೆ ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾಗುವಂತೆ ದೇವರು ಜ್ಞಾನವನ್ನು ಅನುಗ್ರಹಿಸಿದರು. ಮೂರನೆಯದಾಗಿ, ನಾವು ಆರ್ಥಿಕ ವಿಷಯಗಳಲ್ಲಿ ಫಲಿಸಬೇಕು. ದೇವರಲ್ಲಿ ಫಲಿಸುವವನು ಆರ್ಥಿಕ ವಿಷಯಗಳಲ್ಲಿಯೂ ಫಲಿಸುವನು, ಅಭಿವೃದ್ಧಿ ಹೊಂದುವನು. ಯಾವ ಕೊರತೆ ಇಲ್ಲದವನಾಗಿರುವನು, ಬರಗಾಲದಲ್ಲಿಯೂ ಕೂಡ ಸಮೃದ್ಧಿಯಾಗಿ ಇರುವನು. ಕುರುಬನಾಗಿದ್ದಂಥ ದಾವೀದನು ಚಕ್ರವರ್ತಿಯಾದನು. ಅಬ್ರಹಾಮನು, ಯೋಬನು ಅಧಿಕವಾದ ಸಿರಿ ಸಂಪತ್ತುಗಳನ್ನು ಸಮೃದ್ಧವಾಗಿ ಹೊಂದಿದ್ದರು. ಕುಟುಂಬದಲ್ಲಿ ನಾವು ಫಲಿಸಬೇಕು ಅಥವಾ ಅಭಿವೃದ್ಧಿ ಹೊಂದಬೇಕು. ನಾವು ದೇವರೊಂದಿಗೆ ಐಕ್ಯತೆಯಿಂದ ಇದ್ದಾಗ ನಮ್ಮ ಕುಟುಂಬವೂ ಕೂಡ ಆಶೀರ್ವಾದಕರವಾಗಿ ಇರುತ್ತದೆ. ತಂದೆ, ತಾಯಿ, ಹೆಂಡತಿ, ಮಕ್ಕಳೊಂದಿಗೆ ಸಮೃದ್ಧಿಯಾಗಿ ಇರುತ್ತೇವೆ. ಕೀರ್ತನೆಗಳು 128 1-5 ನೋಡುವುದಾದರೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವಾದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು ಎಂದು. ಆದಿಕಾಂಡ 49:22 ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ದೇವರು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸುವರು. ಧರ್ಮೋಪದೇಶ ಕಾಂಡ 28:1-12 ನಾವು ನೋಡುವುದಾದರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳನ್ನೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ, ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ, ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವ ಜನರೇ, ಹೀಗೆ ನಾವು ದೇವರಲ್ಲಿ ನೆಲೆಗೊಂಡಿದ್ದರೆ ದೇವರು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸುವರು. ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನೂ ದೇವರು ಅಭಿವೃದ್ಧಿಪಡಿಸಿ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.